ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಆ ಮುಖ್ಯ ದ್ವಾರ ಆವರಣ ಆಗಿರ್ಬೋದು, ಅದರ ಜೊತೆಗೆ ಪ್ರತಿಯೊಂದು ಕೆತ್ತನೆಗಳು, ಸ್ತಂಭಗಳು ಎಲ್ಲವಕ್ಕೂ ಕೂಡ ಲೈಟಿಂಗ್ಸ್ ವ್ಯವಸ್ಥೆ ಮಾಡಲಾಗಿದೆ. ದೀಪಗಳ ಅಲಂಕಾರವೂ ಕೂಡ ಈಗ ಜನಮನ ಸೆಳೀತಾ ಇದೆ. ನಾವು ಗಮನಿಸ್ತಾ ಇದ್ದೀವಲ್ಲ, ನೋಡಿ ಲೈಟಿಂಗ್ಸ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದವರ ಕೊಡುಗೆ ಕೂಡ ಇದರಲ್ಲಿ ಬಹಳ ಇದೆ. ಈ ಎಲೆಕ್ಟ್ರಿಕಲ್ಲು ಮತ್ತು ಈ ಲೈಟಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕರಾವಳಿ ಭಾಗದವರು ಅದರ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅಂದರೆ ಈ ಲೈಟಿಂಗ್ಸ್ ವ್ಯವಸ್ಥೆ ರಾತ್ರಿ ನೋಡೋಕ್ಕೆ ಕಣ್ಣಿಗೆ ಹಬ್ಬದ ಥರ ಕಾಣಿಸುತ್ತೆ. ನೋಡಿ, ಎಲ್ಲ ಬೀದಿಗಳು ಕೂಡ ಲೈಟಿಂಗ್ಸ್ನಿಂದ ರಾರಾಜಿಸ್ತಾ ಇದ್ದಾವೆ. ರಾಮಾಯಣದಲ್ಲಿ ಅಯೋಧ್ಯೆ ಹೇಗಿತ್ತು, ಆ ಗತವೈಭವ ಹೇಗೆ ಇತ್ತು, ಅದು ಕಣ್ಮುಂದೆ ತಟ್ಟಂತ ಬರುತ್ತೆ. ನೋಡಿ, ರಾಮ ಹೇಗೆ ಅಯೋಧ್ಯೆಯಲ್ಲಿ ಈಗ ಕಂಗೊಳಿಸ್ತಾ ಇದ್ದಾರೆ ಅಂಥೇಳಿ. ಕೋಟ್ಯಾನುಕೋಟಿ ಭಕ್ತರ ಆರಾಧ್ಯ ದೈವ ಆಗಿರುವಂತಹ ಶ್ರೀರಾಮಚಂದ್ರರು ವಿರಾಜಮಾನರಾಗಿ ಈಗ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಅದರಲ್ಲೂ ಈ ಹೂವಿನ ಅಲಂಕಾರ ಬಹಳ ಕಲರ್ಫುಲ್ಲಾಗಿ ಗಮನವನ್ನು ಸೆಳೀತಾ ಇದೆ, ಅತ್ಯಾಕರ್ಷಕವಾಗಿದೆ. ಮತ್ತು ನೀವು ಡ್ರೋನ್ ಕ್ಯಾಮ್ರಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿದರೆ ಅತ್ಯದ್ಭುತವಾಗಿ ಕಾಣಿಸುತ್ತೆ ಅವೆಲ್ಲವೂ ಕೂಡ. ಅಂದರೆ ರಾಜಬೀದಿಗಳು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ನಮಗೆ ಗತವೈಭವ ಹಿಂದೆ ಹೇಗಿತ್ತು, ಅಲ್ಲಿನ ಆಡಳಿತ, ಇದೆಲ್ಲವೂ ನಮ್ಮ ಒಂದು ಕಲ್ಪನೆಗೆ ಬಂದ್ಬಿಡುತ್ತೆ. ಜೈ ಶ್ರೀರಾಮ್ ಅನ್ನುವಂತಹ ಆ ಘೋಷವಾಕ್ಯಗಳನ್ನು ಕೂಡ ಹೂವಿನಿಂದಲೇ ಚಿತ್ರಿಸಲಾಗಿದೆ. ನೋಡಿ, ಮುಂಭಾಗದ ದೃಶ್ಯಗಳು ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಓವರಾಲ್ ಹೊರನೋಟ ನೋಡಿ, ಎಂಟ್ರಿ ಅದು ರಾಮ ಮಂದಿರಕ್ಕೆ ಎಂಟ್ರಿ ಆಗುವಂಥ ಒಂದು ಸ್ಥಳ. ನೋಡಿ, ಇದು ಒಳಾಂಗಣ ಪ್ರದೇಶ. ಇದು ಹೊರಗಡೆ ಹಣತೆಗಳನ್ನು ಹಚ್ಚಿ ವಿಶೇಷವಾಗಿ ಶೃಂಗಾರವನ್ನು ಮಾಡಿದ್ದಾರೆ. ನೋಡಿ, ಇದು ಒಳಗಡೆ ಎಂಟ್ರಿ ಕೊಡುವಂಥ ಒಂದು ಸ್ಥಳ. ಓವರಾಲ್ ಆಗಿ ಅಯೋಧ್ಯೆಯ ರಾಮ ಮಂದಿರ ಈಗ ವಿದ್ಯುತ್ ದೀಪಗಳು ಮತ್ತು ತರಹೇವಾರಿ ಹೂಗಳಿಂದ ಕಂಗೊಳಿಸ್ತಾ ಇದೆ. ನೋಡಿ, ಈ ಒಂದು ದೃಶ್ಯಾಂತರೂ ಕೂಡ ಬಹಳ ಅತ್ಯದ್ಭುತವಾಗಿ, ನೋಡಿ ಸ್ವರ್ಗವೇ ಧರೆಗಿಳಿದಂತಹ ಅನುಭವ ಆಗ್ತಾ ಇದೆ. ಅಲ್ಲಿ ನೇರವಾಗಿ ನೋಡಿದಂಥವ್ರಿಗೆ ಅದು ಸಹಜವಾಗಿ ಅನುಭವಕ್ಕೆ ಬಂದಿರುತ್ತೆ. ಮತ್ತು ಕಮಾನು ದ್ವಾರಗಳಾಗಿರ್ಬೋದು, ಪ್ರತಿಯೊಂದು ಕಂಬಗಳಾಗಿರ್ಬೋದು, ಕೆತ್ತನೆಗಳು, ಇದೆಲ್ಲವಕ್ಕೂ ಕೂಡ ಹೂಗಳನ್ನು ಅಲಂಕರಿಸಿದ್ದಾರೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಅಯೋಧ್ಯೆಯ ರಾಮ ಮಂದಿರ. ಅದರ ಜೊತೆಗೆ ನೋಡಿ, ಅಲ್ಲಿನ ಕಾರ್ಮಿಕರು ಹೀಗೆ ಕೆಲಸ ಮಾಡಿ, ನಿನ್ನೆಯಿಂದ ಶುರುವಾಗಿದೆ ಇದು ಈ ಪುಷ್ಪಾಲಂಕಾರ ಮಾಡೋದು. ಲೈಟಿಂಗ್ಸ್ ವ್ಯವಸ್ಥೆ ಕಳೆದ ಒಂದು ವಾರದಿಂದ ನಡೀತಾನೆ ಇದೆ. ಲಕ್ಷಾಂತರ ಹೂಗಳನ್ನು ಅಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ವಿಶೇಷ ವಿಮಾನದಲ್ಲಿ ಆ ಹೂಗಳನ್ನು ಅಯೋಧ್ಯೆಗೆ ಕಳಿಸಿಕೊಡಲಾಗಿದೆ. ಅದರಲ್ಲೂ ನಾಳೆ ನೀವು ನೋಡಿದರೆ ಖಂಡಿತವಾಗಲೂ ಮೈ ರೋಮಾಂಚನ ಆಗುತ್ತೆ. ಅದರ ಜೊತೆಗೆ ಶ್ರೀರಾಮರು ಕಣ್ಮುಂದೆನೇ ಬಂದಂತೆ ಭಾಸವಾಗುತ್ತೆ.